ನಮಸ್ಕಾರ. ಇವತ್ತಿನ ಒಂದು ಅವಧಿಯಲ್ಲಿ ನಾವು ಕೊಟ್ಟಿರುವ ಸಂಖ್ಯೆಯ ಮೊದಲ ಕೆಲವು ಅಂಕಿಗಳು ಅಥವಾ ಕೊನೆಯ ಕೆಲವು ಅಂಕಿಗಳು ಅಂದರೆ ಅದು ಆಧಾರ್ ನಂಬರ್ ಆಗಿರಬಹುದು ಅಥವಾ ನಮ್ಮ ಮೊಬೈಲ್ ಸಂಖ್ಯೆ ಆಗಿರಬಹುದು, ಅವುಗಳ ಮೊದಲ ಆಯ್ದ ಭಾಗ ಅಥವಾ ಕೊನೆಯ ಆಯ್ದ ಭಾಗವನ್ನ ನಾವು ಪ್ರತ್ಯೇಕಿಸಬೇಕು ಅಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ನಾನು ಕೆಲವೊಂದಿಷ್ಟು ಸಂಖ್ಯೆಗಳನ್ನ ತೆಗೆದುಕೊಂಡಿದ್ದೀನಿ. ಇಲ್ಲಿ ನಾನು ಕೊನೆಯ 3 ಅಂಕಿಗಳು ಮಾತ್ರ ನನಗೆ ಬೇಕಾಗಿದೆ. ನಾವು ಮಾಡಬೇಕಾಗಿದ್ದಿಷ್ಟೇ, ಈಕ್ವಲ್ ಟು, ಇದು ಬಲಭಾಗದಲ್ಲಿ ಇರುವುದರಿಂದ, ನಮ್ಮ ಬಲಭಾಗದಲ್ಲಿರೋದ್ರಿಂದ ನೀವು ರೈಟ್ RIGHT ಬ್ರಾಕೆಟ್ ಓಪನ್, ಯಾವ ಸೆಲ್ ಇದೆಯೋ ಆ ಸೆಲ್ಲನ್ನು ಆಯ್ಕೆ ಮಾಡಿ, ಕಾಮ, ಎಷ್ಟು ಅಂಕಿಗಳು ನಿಮಗೆ ಬೇಕು? ನನಗೆ 3 ಅಂಕಿಗಳು ಬೇಕು. ನಾನು 3 ಅಂತ ಬರಿತಾ ಇದ್ದೀನಿ. 3 ಅಂತ ಬರೆದು ಬ್ರಾಕೆಟ್ ಅನ್ನ ಕ್ಲೋಸ್ ಮಾಡಿ ಎಂಟರ್ ಕೊಡ್ತಾ ಇದ್ದೀನಿ. ತಾವಿಲ್ಲಿ ಗಮನಿಸಬಹುದು 678 ಕೊನೆಯ 3 ಅಂಕಿಗಳು ಮಾತ್ರ ನಮಗೆ ಲಭ್ಯವಾಗಿವೆ. ಇದನ್ನ ನಾನು ಕೆಳಗಡೆ ಡ್ರ್ಯಾಗ್ ಮಾಡಿದಾಗ ನನ್ನಲ್ಲಿರುವಂತಹ ಸಂಪೂರ್ಣ ಸಂಖ್ಯಾಗಣದ ಕೊನೆಯ 3 ಅಂಕಿಗಳನ್ನ ನಾವಿಲ್ಲಿ ಪಡೆಯಬಹುದು. ಹಾಗೆಯೇ ಮೊದಲ 4 ಅಂಕಿಗಳು ಅಂದ್ರೆ 1 2 3 4 2 3 4 5 ಈ ಮೊದಲ 4 ಅಂಕಿಗಳು ನನಗೆ ಬೇಕು ಅಂದ್ರೆ ಮಾಡಬೇಕಾಗಿದ್ದಿಷ್ಟೇ, ಈಕ್ವಲ್ ಟು ಲೆಫ್ಟ್, ಇದು ನಮ್ಮ ಎಡಭಾಗದಲ್ಲಿರೋದ್ರಿಂದ ಲೆಫ್ಟ್ ಅಂತ ಟೈಪ್ ಮಾಡಿ, ಬ್ರಾಕೆಟ್ ಓಪನ್ ಮಾಡಿ, ಯಾವ ಸೆಲ್ ಇದೆಯೋ ಆ ಸೆಲ್ ಅನ್ನ ಚೂಸ್ ಮಾಡಿ, ಕಾಮ, ನನಗೆ ಬೇಕಾಗಿರೋದು ಮೊದಲ 4 ಅಂಕಿಗಳು, ಹೀಗಾಗಿ ನಾನು 4 ಅಂತ ಟೈಪ್ ಮಾಡ್ತಾ ಇದ್ದೀನಿ, ಬ್ರಾಕೆಟ್ ಕ್ಲೋಸ್, ಎಂಟರ್. ತಾವಿಲ್ಲಿ ಗಮನಿಸಬಹುದು ನೋಡಿ, ಮೊದಲ 4 ಅಂಕಿಗಳು ಮಾತ್ರ ನಮಗಿಲ್ಲಿ ಲಭ್ಯವಾಗಿವೆ. ಇದನ್ನ ನಾನು ಕೆಳಗಡೆ ಡ್ರ್ಯಾಗ್ ಮಾಡಿದಾಗ 4567 4567 ಈ ರೀತಿ ನಾವು ಒಂದು ಸಂಖ್ಯೆಯ ಆಯ್ದ ಭಾಗಗಳನ್ನ ಸಪರೇಟ್ ಮಾಡಬಹುದಾಗಿದೆ. ಅದೇ ರೀತಿ ಪದಗಳನ್ನ ಕೊಟ್ಟಾಗೂ ಕೂಡ ಅದರಲ್ಲಿರುವ ಅಕ್ಷರಗಳನ್ನ ನಾವು ಸಪರೇಟ್ ಮಾಡಬಹುದು. ಧನ್ಯವಾದಗಳು.